ಎಸ್ ಅಮರ್ನಾಥ್ ಅವರೇ, ನಿಮ್ಮ ಉತ್ತರಗಳು. ಈಗ ಸರ್ ಹೇಳ್ತಾ ಇದ್ರು, ಈಗ ಮುಂದಿನ ದಿನಗಳಲ್ಲಿ ಕಾನೂನಲ್ಲಿ ನಾವು ಅವಕಾಶ ಕೊಡಲ್ಲ ಆಕ್ಟಿವಿಟಿ ಜಿ ಅಂತೇಳಿ. ಇದೇ ಚಿತ್ತಾಪುರದಲ್ಲಿ ನಾವು ಪಥಸಂಚಲನೆಗೆ ನಾನು ಅವಕಾಶನೇ ಕೊಡಲ್ಲ ಅಂತ ಹೇಳ್ತು. ಇದೇ ಹೈಕೋರ್ಟ್ ಅವಕಾಶ ಕೊಡ್ತಲ್ಲ, ಯಾವ ಬೇಸ್ ಮೇಲೆ ಕೊಡ್ತಾ ಹೈಕೋರ್ಟು? ಕೇಳಿ, ಅಲ್ಲಿ ಪಕ್ಕದಲ್ಲೇ ಇದ್ದಾರೆ. ಯಾವ ಹೈಕೋರ್ಟ್ ಯಾವ ಬೇಸ್ ಮೇಲೆ ಕೊಡ್ತು? ಅವತ್ತು 300ರಿಂದ 400 ಜನ ಅಷ್ಟೇ ನಾವು ಅಲ್ಲಿ ಗಣವೇಶಲ್ಲಿ ಭಾಗಿಯಾಗ್ತಿದ್ದು, 5,000-6,000 ಜನ ಭಾಗಿಯಾದ್ವಿ. ಸಂಘದ ಶತಾಬ್ದಿಗೋಸ್ಕರ ಬರೀ 100 ಕಡೆಗೆ ಮಾತ್ರ ಪಥಸಂಚಲನ ಮಾಡ್ಬೇಕಂತ ಇತ್ತು ಅವತ್ತು ರಾಜ್ಯದಲ್ಲಿ. ಇವ್ರ ಕೃಪಾ ಕಟಾಕ್ಷದಿಂದ 1000 ಕಡೆಗೆ ಆಯಿತು. ಇವ್ರು ಎಷ್ಟು ಹೇಳ್ತಾರೋ ಅಷ್ಟು ಚಾಲೆಂಜಿಗಾಗಿ ಸಂಘ ತಗೋತೀವಿ ನಾವು. ಆದರೆ ಇವರು ಹೇಳ್ತಿದ್ದು 100ಕ್ಕೆ 100 ಸರಿ ಇದೆ, ಅದನ್ನು ಸಂಘ ಮಾಡ್ಕೋಬೇಕಂತೇಳಿ ಎಲ್ಲರೂ ಜನಾಭಿಪ್ರಾಯ ಇದೆ. ಆದರೆ ನಾವು ಮಾಡ್ತಾ ಇರೋಂಥ ಸೇವಾ ಚಟುವಟಿಕೆಗಳಿಗೆ ನಾವು ಯಾವುದೇ ಅದನ್ನ ನೋಡಿ ಹೇಳ್ತಾ ಇರೋದು ದೇಣಿಗೆ ಬಗ್ಗೆ ಪ್ರಶ್ನೆ ಮಾಡ್ತಾರೆ. ಅವರು ಎಲ್ಲ ಹೇಳ್ತಾ ಇರೋದು ದೇಶ ಸೇವೆ ಮಾಡಿಲ್ಲ ಅಂತ ಯಾರು ನಿಮ್ಮನ್ನ ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ, ಸೇವಾ ಚಟುವಟಿಕೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ. ಹಾಸ್ಪಿಟಲ್ ಮಾಡಿದ್ದಾರೆ, ಅದಕ್ಕೆ ರಾಷ್ಟ್ರತಾನ ಇದೆ, ಕಾಲೇಜ್ ಇದಾವೆ, ಸ್ಕೂಲ್ ಇದಾವೆ, ಅದನ್ನ ಅಂಕಿ ಲೆಕ್ಕಪತ್ರ ಅಲ್ಲಿ ಕೇಳಿ. ಸಂಸ್ಕಾರ ಭಾರತಿ ಇದೆ, ಅದನ್ನ ಕೇಳಿ. ನಾನು ಹೇಳದ್ ಕೇಳಿಸ್ಕೊಳ್ಳಿ. ಸೇವಾ ಚಟುವಟಿಕೆಗೆ ರಿಜಿಸ್ಟ್ರೇಷನ್ ಬೇಕಾಗಿಲ್ಲ ಅನ್ನೋದು, ಯು ಪೀಪಲ್ ಆರ್ ಕನ್ವೇಯಿಂಗ್ ರಾಂಗ್ ಮೆಸೇಜ್ ಟು ದ ಸೊಸೈಟಿ. ನಾಳೆ ದಿವಸ ಇನ್ನೊಂದಷ್ಟು ಸಂಸ್ಥೆಗಳು ನಾವು ಸೇವೆ ಮಾಡ್ತಾ ಇದೀವಿ, ನಮಗೆ ರಿಜಿಸ್ಟ್ರೇಷನ್ ವೃದ್ಧಾಶ್ರಮ ನಡೆಸ್ತಾರೆ, ನಾವು ವಯಸ್ಸಾದವ್ರನ್ನ ನೋಡ್ಕೊಳ್ತಾ ಇದೀವಿ, ಇದು ದೇಶ ಸೇವೆನೆ, ಇದು ಪುಣ್ಯದ ಕಾರ್ಯ, ನಮಗೆ ರಿಜಿಸ್ಟ್ರೇಷನ್ ಬೇಡ ಅಂತ ವಿ ಕ್ಯಾನ್ ನಾಟ್ ಅಕ್ಸೆಪ್ಟ್ ಇಟ್. ಯು ಕ್ಯಾನ್ ನಾಟ್ ಸೇ ದಟ್ ನಾವು ಸೇವೆ ಮಾಡ್ತಾ ಇದೀವಿ, ನಮಗೆ ರಿಜಿಸ್ಟ್ರೇಷನ್. ಈಗ ನಮ್ಮಲ್ಲಿ ಏನೇನು ನೋಡಿ, ನಾವು ಸೇವೆ ಮಾಡ್ತಾ ಇದೀವಿ ಅಂತ ಹೇಳಿದ ತಕ್ಷಣ ನಾವು ಬರೀ ಗ್ರೌಂಡ್ ಅಲ್ಲಿ ಮಾಡ್ತಾ ಇರುವಂತ ಸೇವೆ ಚಟುವಟಿಕೆಗಳು ವೃದ್ಧಾಶ್ರಮ ನಡೆಸೋದಕ್ಕೂ ವ್ಯತ್ಯಾಸ ಇದೆ ಸರ್. ಎಲ್ಲ ಒಂದೇ ಸರ್, ಎಲ್ಲ ಒಂದೇ. ಹಂಗೆ ಹೇಳ್ತಾರೆ ಹೌದು, ಇಲ್ಲಿ ದೇಣಿಗೆ ತಗೊಳ್ತಾ ಇದೀವ, ಯಾರು ಬಂದು ನಮಗೆ ದೇಣಿಗೆ ಕೊಡ್ತಾ ಇರೋದು ರಾಷ್ಟ್ರೋತ್ಥಾನದಿಂದ ನಾವು ಕೊಡ್ತೀವಿ. ಅದನ್ನೇ ರೀ ಸಂಘದ ಸ್ವಯಂ ಸೇವಕರು ಕೊಡ್ತೀವಿ. ಕೇಳಿಸ್ಕೊಳ್ಳಿ, ಇವಾಗ ಸಂಘದ ಸ್ವಯಂ ಸೇವಕರು ಸರ್ಕಾರ ಕೊಟ್ಟರೆ ದೇಣಿಗೆ ಲೆಕ್ಕ ಕೇಳಿ. ಒಂದ್ ನಿಮಿಷ, ದೇಣಿಗೆ ಅಂದ್ರೆ ಸರ್ಕಾರ ಕೊಟ್ರೆ ಮಾತ್ರ ಅಲ್ಲ. ಈಗ ಯಾವ್ದೋ ಒಂದು ಇನ್ಸ್ಟಿಟ್ಯೂಷನ್ ಇದೆ ಅಂತ ಅನ್ಕೊಳ್ಳಿ, ನಾನು ಅದಕ್ಕೆ ಫಂಡ್ ಹಾಕ್ತೀನಿ ಅಂದ್ರೆ ಏನದು ದೇಣಿಗೆ ಅಲ್ವಾ, ಅದು ಗಿಫ್ಟ್. ಅದು ಬ್ಲಾಕ್ ಮನಿ ನಾವು ದಾಸಹಳ್ಳಿ ಭಾಗದಲ್ಲಿ 100 ಕಡೆಗೆ 50 ಕಡೆಗೆ ಮಾಡ್ತೀವಿ. ಗುರುವಂದನ ಕಾರ್ಯಕ್ರಮ 50 ಕಡೆಗೆ ಮಾಡ್ತೀವಿ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಈಗ ನಮ್ದೊಂದು ಸ್ಕೂಲ್ ಇದೆಯಪ್ಪ, ನನ್ನ ಸ್ಕೂಲ್ ರಿಜಿಸ್ಟರ್ ಆಗಿದೆ, ಅದ್ರಲ್ಲಿ ಒಂದು ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನ್ ಅಂತ ಇದೆ. ನಾವು ಅಸೋಸಿಯೇಷನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ, ನಿಮ್ಮ ಲೆಕ್ಕದಲ್ಲಿ ಹೇಳ್ತಾ ಇದ್ದೀನಿ, ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅಂತ ಇಟ್ಕೊಳ್ಳಿ. ನಾನು ಆ ಓಲ್ಡ್ ಸ್ಟೂಡೆಂಟ್ ಅಸೋಸಿಯೇಷನಲ್ಲಿ ನಾನೊಬ್ಳು ಮೆಂಬರು, ಬಟ್ ನಾನು ರಿಜಿಸ್ಟರ್ ಮಾಡ್ಕೊಂಡಿಲ್ಲ, ನಂಗೆ ಯಾವ ID ಕಾರ್ಡು ಇಲ್ಲ. ಬಟ್ ನಾನು ಅಲ್ಲಿಗೆ ದುಡ್ಡು ಕೊಡ್ತಾ ಇದ್ದೀನಿ, ನಾನೇನು ಚೆಕ್ ಕೊಡ್ತಾ ಇಲ್ಲ, ನಾನು ಕಷ್ಟಪಟ್ಟು ದುಡ್ದಿದ್ದೀನಿ, ದುಡ್ಡು ಕೊಟ್ಟು ನಾನು ಓದಿದ ಸ್ಕೂಲು ಅಂತ ಹೇಳಿ ನಾನು ಅಲ್ಲಿಗೆ ದುಡ್ಡು ಕೊಡ್ತಾ ಇದ್ದೀನಿ. ಅದು ದೇಣಿಗೆನೇ, ಅದು ಕೊಡುಗೆನೇ, ಅದು ದೇಣಿಗೆನೇ. ಅದು ನಾವು ಕೇಳ್ತೀವಿ ಅದನ್ನ ಅಕೌಂಟ್ ನಾವು ಯಾರು ಕೊಟ್ಟಿದ್ವಿ ನಾವು ಕೇಳ್ತೀವಿ. ಸರ್ಕಾರ ಕೊಟ್ಟರೆ ಸರ್ಕಾರ ಕೇಳಲಿ. ಹೌದು ಅಲ್ಲ, ಒಂದ್ ನಿಮಿಷ, ವರ್ಷಗಳು ನಿಮಗೆ 100 ವರ್ಷ ಬೇಕಾಗಿತ್ತ? ಅವ್ರು ದುಡ್ಡು ಕೊಟ್ಟರೆ ಸಮೇತ ಸ್ಕೂಲಲ್ಲಿ ಅಕೌಂಟಬಿಲಿಟಿ ಇದ್ದೇ ಇರ್ತದೆ, ಎಲ್ಲ ಕಡೆ ಅಕೌಂಟಬಿಲಿಟಿ ಇದೆ. ನಾನು ದುಡ್ಡು ಕೊಟ್ಟ ಮೇಲೆ ನಾನು ಅಂತಲ್ಲ, ನಂತರ 1000 ಜನ ಹಳೆ ವಿದ್ಯಾರ್ಥಿಗಳ ಸಂಘ ಇರುತ್ತೆ, ಆ ಸಂಘನೂ ರಿಜಿಸ್ಟರ್ ಮಾಡ್ಕೊಂಡಿರ್ತಾರೆ. ಅದ್ರ ಒಳಗಡೆ ಒಂದು ಟ್ರೆಜರರ್ ಅಂತ ಇರ್ತಾನೆ, ಆ ಸಂಘಕ್ಕೂ ಒಬ್ಬ ಟ್ರೆಜರರ್ ಅಂತ ಇರ್ತಾನೆ, ಅವನ ಹಣಕಾಸಿನ ಇಲಾಖೆ ನೋಡ್ಕೊ. ಈಗ ನಾನು ಕೊಡೋ ದುಡ್ಡಿಗೆ ಲೆಕ್ಕ ಬೇಡವಾ? ಸಂಘನೇ ಇರ್ಬೋದು, ನನ್ನ ಸ್ಕೂಲ್ಗೆ ಕೊಡ್ತಾ ಇರ್ಬೋದು, ಬಟ್ ನಂಗೆ ಅದಕ್ಕೆ ಅಕೌಂಟಬಿಲಿಟಿ ಬೇಡವಾ? ರಾಷ್ಟ್ರೋತ್ಥಾನದಿಂದ ರಾಷ್ಟ್ರೋತ್ಥಾನದಲ್ಲಿ ಕೇಳಿ ನೀವು ಆರ್ಟಿಐ ಮುಖಾಂತರ ಬ್ಯಾಂಕ್ ಅಕೌಂಟ್ ಇಲ್ಲ, GST ಇಲ್ಲ, ಲೈಸೆನ್ಸ್ ಇಲ್ಲ, ಟ್ರೇಡ್ ಇಲ್ಲ, ರಾಜ್ಯದಲ್ಲಿ ದೇಶದಲ್ಲಿ ಅದಕ್ಕೋಸ್ಕರ ಇವತ್ತು ಆಗ್ತಾ ಇದೆ ಆಯ್ತಾ? ಮುಸಲ್ಮಾನರಿಗೋಸ್ಕರ ಪ್ರಿಯಾಂಕಾ ಖರ್ಗೆ ದಾವಣಗೆರೆ ಚುನಾವಣೆಯಿಂದ ನಿಮಗೆ ಇವತ್ತು ನೋವಾಗ್ತಾ ಇದೆ. ದಾವಣಗೆರೆ ಚುನಾವಣೆಗೋಸ್ಕರ ಮುಸಲ್ಮಾನ ತುಷ್ಟೀಕರಣಕ್ಕೋಸ್ಕರ ಇವತ್ತು ಈ ಸ್ಟೇಟ್ಮೆಂಟ್ 100 ವರ್ಷದಿಂದ ಸ್ಟೇಟ್ಮೆಂಟ್ 3 ದಿವಸದಿಂದ ಯಾಕೆ ಬರ್ತಾ ಇದೆ? ಅಮರ್ನಾಥ ಕಳೆದ 3 ವರ್ಷಗಳಿಂದಲೂ ಪ್ರಿಯಾಂಕಾ ಖರ್ಗೆ ಇದ್ರ ಬಗ್ಗೆ ಮಾತಾಡ್ತಾನೆ ಇದ್ದಾರೆ. ಇನ್ನೊಂದು ಹೇಳ್ತೀನಿ, ಯಾವುದೇ ಅನ್ಯ ಧರ್ಮದ ಸಂಘ ಸಂಸ್ಥೆಗಳು ರಿಜಿಸ್ಟರ್ ಆಗಿಲ್ಲ ಅಂದ್ರೂ ಪ್ರಿಯಾಂಕಾ ಖರ್ಗೆ ಶುಡ್ ಕ್ವೆಶ್ಚನ್ ಇಟ್ ಅಂಡ್ he will ಅಂತ ನಾನು ಅನ್ಕೊಂಡಿದ್ದೀನಿ. ಗೊತ್ತಿಲ್ಲ ನನಗೆ, ಮಾಡಿಲ್ಲ ಅಂದಾಗ ಡೈರೆಕ್ಟ್ ಆಗಿ ವಿ ವಿಲ್ ಕ್ವೆಶ್ಚನ್. ಪಾಟೀಲ್ ಅವರೇ ಹೇಳಿ. ಈಗ ಅಮರ್ನಾಥ್ ಅವರಿಗೆ ಒಂದು ಡೈರೆಕ್ಟ್ ಸಲಹೆ ಕೊಡ್ತೀನಿ.
ಆ ಸಲಹೆಯನ್ನ ನೀವು ಒಂದು ಮನವಿ ಅಂತ ತಿಳ್ಕೊರಿ. ನೀವು ಟ್ರಸ್ಟರೇ ಆಗ್ರಿ, ಸೊಸೈಟಿಯಾಗರೆ ನೋಂದಣಿ ಮಾಡಿಸ್ಕೊರಿ. ಮಾಡಿಸ್ಕೊಂಡ್ರ ಟ್ರಸ್ಟ್ನಾಗ ಮಾಡಿದ್ರು ಸೊಸೈಟಿಯಾಗ ಮಾಡಿದ್ರು ಇನ್ಕಮ್ ಟ್ಯಾಕ್ಸ್ನಾಗ ನಿಮ್ಗೆ ಡೊನೇಷನ್ ಮಾಡೋರಿಗೂ ಇನ್ಕಮ್ ಟ್ಯಾಕ್ಸ್ ರಿಬೇಟ್ ಸಿಗ್ತದ. ಆ ಜನರು ನಿಮ್ಮ ಸೇವಾ ಕಾರ್ಯಕ್ಕೆ ಮತ್ತಷ್ಟು ಹಣ ಹರಿದು ಬರಲಿ. ನಿಮ್ದು ದೇಶ ಪ್ರೇಮ ಸೇವಾ ವ್ಯವಸ್ಥೆ ಇಡೀ ಕರ್ನಾಟಕ ಭಾರತದಂತ ಹರಿಲಿ. ಟ್ರಸ್ಟ್ ಸೊಸೈಟಿನಾಗ ಮಾಡ್ಕೊರಿ, ಇನ್ನಿಷ್ಟು ರೊಕ್ಕ ಬರ್ಲಿ. NRI ಫಂಡ್ಸ್ ತಗೋರಿ, FRC ಆಕ್ಟ್ ನಾಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ, ಎಲ್ಲದಕ್ಕೂ ಅನುಕೂಲ ಐತಿ. ಗೌರವಕ್ಕೆ ಅಭಿನಂದನೆಗಳು. ಸೇವಾ ಕಾರ್ಯದಿಂದ ಇದೇ ಒಂದು ಚಿಂತನೆ ಇದೆಲ್ಲ, ಡ್ರಗ್ಸ್ ಗಾಂಜಾ ಮಾಫಿಯಾಗಳು ಜಾಸ್ತಿ ಆಗ್ತಾ ಇದಾವೆ. ಪ್ರಿಯಾಂಕಾ ಖರ್ಗೆ ಕೂಡ ನೀವು ಸಲಹೆ ಕೊಡಿ, ಯಾಕೆ ಯುವ ಜನತೆ ದಾರಿ ಸಲಹೆ ಕೊಡಿ ಅಂತ ಹೇಳ್ತಾ ಇರೋದು. ಯಾರು ಹೊಗಳ್ತಾ ಇಲ್ಲ, ಸಲಹೆ ಕೊಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ RSS ಸಲಹೆ ಕೊಟ್ರಲ್ಲ, ಅದೇ ರೀತಿ ಪಾಪ ಗೃಹ ಸಚಿವರು 100% ಅವ್ರು ಇರೋದೇ ಅದೇ ರೀತಿ ನಿಮಗೆ ಕೊಡೋ ಸಲಹೆಯನ್ನು ನೀವು ಸ್ವೀಕಾರ ಮಾಡಿ ಅಂತ ಮಾಡ್ಕೋತೀವಿ ಬಿಡಿ. ಅದ್ರ ಇವತ್ತೇ ಮಾಡ್ಬೇಕಂತ 100 ವರ್ಷದಿಂದ ತಗೊಳ್ಳೋಣ ಬಿಡಿ. ಈಗ 100 ವರ್ಷದಿಂದ ಏನಾಯ್ತು, ಒಂದು ಟೈಮ್ ಲೈನ್ ಹಿಡ್ಕೊಂಡು ಇವತ್ತು ಯಾಕೆ ಚಿಂತನೆ ಬಂದಿದೆ ಅಂತ ದೇಶ ಜನರಿಗೆ ಗೊತ್ತಾಗ್ತಾ ಇದೆ, ಎಲ್ಲ ರೀತಿ ಜನತೆಗೂ ಗೊತ್ತಾಗ್ತಾ ಇದೆ, ಪ್ರತಿಯೊಬ್ರು ಗೊತ್ತಾಗ್ತಾ ಇದೆ. ಯಾಕೆ ಒಂದು ವಿಷಯ ಚರ್ಚೆಗೆ ಅದಲ್ಲ, ಒಂದೊಂದ್ಸಲ ಮರಿಬೇಕಾಗತ್ತ. ಈಗ ಹೇಗಿದೆ ಅಂದ್ರೆ ಸಂವಿಧಾನಿಕ ಒಂದೇ ನಿಮಿಷ ಪಾಟೀಲ್ರೆ, ಈಗ RSS ಗಿಂತ ಮುಂಚೆ, ಬ್ರಿಟಿಷರಿಗಿಂತ ಮುಂಚೆ ಇದ್ದಂಥ ಸೋಮನಾಥ ದೇವಸ್ಥಾನದ ಮಂಡಳಿ ಮತ್ತು ಅಯ್ಯಪ್ಪ ದೇವಸ್ಥಾನದ ದೇವಸ್ವಂ ಬೋರ್ಡ್ ಆಗಲಿ, ತಿರುಪತಿ ತಿರುಮಲ ಬೋರ್ಡ್ ಆಗಲಿ, ಇವೆಲ್ಲ ರಿಜಿಸ್ಟರ್ಡ್ ನೋಂದಾಯಿತ ಸಂಘ ಸಂಸ್ಥೆಗಳು ಇವು. ಇದೆಲ್ಲಕ್ಕಿಂತ ದೊಡ್ಡ ಹಿಂದೂ ರಕ್ಷಕರ ನೀವು ಏನೇ ಮಾಡಿ, ನೀವು ಹಿಂದೂ ರಕ್ಷಣೆ ಮಾಡಿ, ಎಂಥದೇ ಮಾಡಿ, ನಿಮ್ಮ ಕಾರ್ಯಚಟುವಟಿಕೆಗೆ ಇದು ಚರ್ಚೆ ಅಲ್ಲ. ನೀವು ಏನೇ ಮಾಡಿ ನಿಮ್ಮ ಒಂದು ಸಂಘಟನೆಗೆ ದಾಖಲಾತಿ ಬೇಕು. ದಾಖಲಾತಿ ಬೇಕು, ಅದಕ್ಕೂ ಯಾವಾಗ ಬೇಕಾಗಿ ಇನ್ನೂ ಹೆಚ್ಚು ಅಗತ್ಯ. ಯಾಕಂದರೆ ನೀವು ಈ ದೇಶದ ಕಾನೂನು ಗೌರವಿಸೋರು, ನೀವು ದೇಶದ ಬಗ್ಗೆ ಅಪಾರ ನಂಬಿಕೆ ಇಟ್ಕೊಂಡವ್ರು, ನೀವು ದೇಶಕ್ಕಾಗಿ ಬಲಿ ಕೊಡೋದಕ್ಕೆ 3 ದಿವಸದಲ್ಲಿ ಸೈನ್ಯವನ್ನು ರೆಡಿ ಮಾಡ್ತೇನೆ ಅಂತ ಭಾಗವತ್ ಹೇಳಿದ್ರು, ಒಂದು ಸೇನೆಯನ್ನು ರೆಡಿ ಮಾಡ್ತಂತ ಹೇಳಿದ್ರು. ಅಂತ ದೇಶಭಕ್ತರು ನೀವು ಹೇಳಿದ್ರಿ. ಒಂದು ದಾಖಲೆ ಮಾಡಕ್ಕಾಗಲ್ಲ ಅಂದ್ರೆ ಅದೆಂತ ಕಾನೂನು ಪಂಡಿತರು ನೀವು ಅಂತ. ಅದೇ ನಂಗೆ ಅದೊಂದು ವಿಚಾರ ನನಗೂ ಅರ್ಥ ಆಗ್ತಾ ಇಲ್ಲ ಸರ್, ಯಾಕೆ ಏನು. ಆಮೇಲೆ ಹಿಂದೂ ಸಂಸ್ಕಾರ ಅಂದ್ರೆ ಹಿಂದೂ ಸಂಸ್ಕೃತಿ ಬರೀ ಒಂದ್ ಪಕ್ಷಕ್ಕೆ ಸೀಮಿತ ಅಷ್ಟೇ ರೀ. ನಾವು ಕಾಂಗ್ರೆಸ್ನಾಗಿದ್ದವರು ಅಥವಾ ದಳದಾಗಿದ್ದವರು ಅಥವಾ ಬೇರೆ ಪಕ್ಷದಿದ್ದವ್ರು ಹಿಂದೂಗಳು ಆಗಂಗಿಲ್ಲ. ಒಂದ್ ನಿಮಿಷ, ಹಂಗಿಲ್ಲ. ಒಂದು ಹೇಳ್ತೀನಿ ಕೇಳಿ, ಯಾವ ಪಕ್ಷಕ್ಕೂ ಹಿಂದೂ ಧರ್ಮದ ಬಗ್ಗೆ ಆಗ್ಲಿ, ಯಾವ ಧರ್ಮಗಳ ಬಗ್ಗೆ ಮಾತಾಡೋ ನೈತಿಕತೆನೇ ಇಲ್ಲ. ರಾಜಕೀಯಕ್ಕೋಸ್ಕರ ಮಾತಾಡ್ತಿರೋರೇನೆ. ಪಕ್ಷದ ವಕ್ತರಾಗಿ ಮಾತಾಡ್ಲಿ, ಹಿಂದೂ ಮುಖಂಡರು ಅಂತ ಹೇಳಿ ಮಾತಾಡಿದ್ರೆ ಇವ್ರಿಗೆ ನಾವ್ ಯಾವಾಗ ರೆಪ್ರೆಸೆಂಟೇಷನ್ ಕೊಟ್ಟಿವಿ? ನಮ್ಮನ್ನು ಪ್ರತಿನಿಧಿಸರ್ ಅಂತ ವಾಸ್ತವ ಸ್ಥಿತಿ ಹೇಳಿದ್ದೀನಿ. ಯಾಕೆ ಇತ್ತು ವಿಷಯ ಬಂತು ಅನ್ನೋದಕ್ಕೆ ನಾನು ಹೇಳಿದ್ದೀನಿ. ದೆಹಲಿಯಲ್ಲಿ ರೈತ ಹೋರಾಟಗಳಾಗ್ತಾ ಇತ್ತು. ಇಟ್ ಈಸ್ ಎ ರಿಜಿಸ್ಟರ್ಡ್ ಆರ್ಗನೈಸೇಷನ್. ಅದಕ್ಕೆ ಫಂಡ್ಗಳೆಲ್ಲ ಬರಬೇಕಾದ್ರೆ ಇದೇ ಬಿಜೆಪಿ RSS ನವರು ಅವ್ರನ್ನ ಖಾಲಿಸ್ತಾನಿಗಳಂದ್ರು, ದೇಶದ್ರೋಹಿಗಳಂದ್ರು, ಪಾಕಿಸ್ತಾನದಿಂದ ಫಂಡು ಅಂತ ಇರೋ ಆರೋಪಗಳನ್ನ ಮಾಡ್ತಾ ಇದ್ರು. ಹೋರಾಟ ಆದ್ರೆ ಇವರು ಶಿವಕುಮಾರ್ ಹೇಳಿಲ್ವಾ ರೈತರೇ ಅಲ್ಲ ಅಂದ್ರು ಬಿಡ್ದಿಲ್ಲಿರೋರ್ನ? ಹಾಗೆ ಮೇಡಮ್, ಅಲ್ಲಿ ಹೋರಾಟ ಮಾಡ್ತಾ ಇದ್ದಂತವ್ರು, ಯಾಕಂದ್ರೆ ಮೇಡಮ್ DK ಶಿವಕುಮಾರ್ ಒಂದ್ ದಿನ DK ಶಿವಕುಮಾರ್ ಗಲಾಟೆ ಜಾಗಕ್ಕೆ ಹೋಗಿದ್ದಾರೆ? ಯಾವತ್ತು ಹೋಗಿದ್ದಾರೆ? ಬಿಡದಿಗೆ ಹೋದಾಗ ಅಲ್ಲಿ ಗಲಾಟೆ ಮಾಡ್ಲಿಕ್ಕೆ ಬಂದಾಗ ನಿಮ್ಮ ಮಾಧ್ಯಮದವ್ರ ಮುಂದೆನೆ DK ಶಿವಕುಮಾರ್ ಅವರು ರೈತರಿಗೆ ಗದರಿದರು ಅನ್ನೋ ಮಾತನ್ನು ಟಿವಿನಲ್ಲಿ ಹಾಕಿದ್ರಿ. ಹೋಗಿಲ್ಲ ಅಂದ್ರಿ, ಹೋಗಿದ್ದಾರೆ. ಒಂದು ದಿನ ಅವರ ಅಳಲ್ ಕೇಳಕ್ ಹೋಗಿಲ್ಲ. ರೈತರೇ ಅಲ್ಲ ಅಂತ ಅಂದ್ಬಿಟ್ರೆ ಈಗ ರೈತರುಗಳು ಇದೇ ಕುಮಾರ ಕೃಪಾ ಇದಕ್ ಬಂದ್ಬಿಟ್ಟು ಮಾತಾಡಿದಾರಲ್ಲ, ರೈತರುಗಳು ಇದೇ DK ಶಿವಕುಮಾರ್ ಅವ್ರ ಹತ್ರ ಮಾತಾಡಿದಾರಲ್ಲ. ಯಾರೋ 3-4 ಯಾಕೆ ಅವ್ರ ರೈತರಲ್ಲ? 3-4 ಜನ, ಒಬ್ಬನಾದ್ರೂ ರೈತ, 1000 ಜನ ಆದ್ರೂ ರೈತ. ಈಗ ಅಲ್ಲಿಷ್ಟು ಇಡೀ ಅಲ್ಲ ಮೇಡಮ್, ಹತ್ತಳ್ಳಿ ಅಂತಂದ್ರೆ ಮಿನಿಮಮ್ 50,000 ಜನ ಇರ್ಬೇಕಲ್ವಾ? 500 ಜನ ಇದ್ರೆ ಅಷ್ಟೇನ ರೈತರು? ರಿಯಲ್ ಎಸ್ಟೇಟ್ ಅಲ್ಲಿ
ಅಷ್ಟೊಂದು ಆಸಕ್ತಿ ಯಾಕೆ ಯಾರು ಸರ್ಕಾರಕ್ಕೆ? ಯಾರು ರಿಯಲ್ ಎಸ್ಟೇಟ್ ಎಷ್ಟು ಜನಕ್ಕೆ ನೀವು ನೆಲೆ ಕೊಡೋದು ಯಾರ ಕೊಡ್ತಿದ್ದೀರಿ? ಜಮೀನಿನಲ್ಲಿ ರಿಯಲ್ ಎಸ್ಟೇಟ್ ನೋಡಿ ದರ್ಶನ್, ಇದು ಬೇಡ. ನೋ ರಿಯಲ್ ಎಸ್ಟೇಟ್, ದೇರ್ ಇಸ್ ನೋ ರಿಯಲ್ ಎಸ್ಟೇಟ್. Then what it is? ರಿಯಲ್ ಎಷ್ಟು ಎಸ್ಟೇಟ್ ಜನಕ್ಕೆ ಮಾಡೋರು ಅವ್ರ ಜಾಗ ಕೊಡ್ತಿದ್ದೀರಾ? ಬಿಟ್ಕೊಂಡ್ರೆ ಕೆಕ್ಕನಲ್ಲಿ ಕುಮಾರಸ್ವಾಮಿ ಇರ್ಬೇಕು ಹೊರತು ಎಷ್ಟು ಜನಕ್ಕೆ ನೀವು ಬಿಟ್ಕೊಡ್ತಾ ಗುಡಿ ಮಾವು ಇದ್ದೀರಿ? ಅಥವಾ ರಾಮ್ಪುರದಲ್ಲಿ ಎಷ್ಟು ಜನಕ್ಕೆ ಬೇನಾಮಿ ಅಷ್ಟು ಮಾಡೋ ಏನು ಕುಮಾರಸ್ವಾಮಿ ಸರ್, ರಿಯಲ್ ಎಸ್ಟೇಟ್ ಸ್ವಹಿತಾಸಕ್ತಿಗಳು ಏಜೆಂಟ್ ಇರ್ಬೇಕು. ಏನು ಸರ್? ಡಿ ಕೆ ಶಿವಕುಮಾರ್ ಅವರು ಪ್ರೊಫೆಷನ್ ಅವ್ರು ಬಿಸ್ನೆಸ್ ಮಾಡ್ತಾರೆ. ಮಾಡಕ್ ಹೊರಟಿರೋದು ಇದು ಸ್ವಹಿತಾಸಕ್ತಿಗಳಲ್ಲದೆ ಇನ್ನೇನಿದು ಏನಲ್ಲಿ ಇವರು ಡಿ ಕೆ ಶಿವಕುಮಾರ್ ಅವ್ರ ಮನೆ ಆಸ್ತಿ ಇದೆಯಲ್ಲಿ ಆಸ್ತಿ ಇದೆಯಾ? ಯಾವ ಬೇನಾಮಿ ತೋರಿಸಿ ನಿಮ್ ಚಾನಲ್ ಅಲ್ಲಿ ತೋರಿಸಿ. ಇದೇ ರೀತಿ ಒಂದು ಖಾಸಗಿ ವಾಹಿನಿ ಚಾನಲ್ ಮಾಡಿದ್ರು ಅಲ್ಲ ಮೇಡಮ್, ಒಂದು ಖಾಸಗಿ ವಾಹಿನಿ ಇದೇ ರೀತಿ ಚರ್ಚೆ ಮಾಡಿದ್ರು, ಹೋದ್ರು ಕೂತ್ರು ಹಿರೇಮಠ ಅವ್ರಿಗೆ ಅಲ್ಲೇ ಉತ್ತರ ಕೊಟ್ಟು ಇದು ಇತಿಹಾಸ. ನಾವು ಹಿಟ್ ಅಂಡ್ ರನ್ ಕುಮಾರಸ್ವಾಮಿ ಅವರಲ್ಲ. ದರ್ಶನ್ ಅವರೇ ಬೇಡ ಕಿರ್ಚಾಡಿದ ತಕ್ಷಣ ನಾವು ಇಟ್ ಇಸ್ ನಾಟ್ ಕಿರ್ಚಾಡಿ. ನೀವು ಮಾತಾಡೋಕೆ ಅವಕಾಶ ಕೊಟ್ಟರೆ ನಾವು ಕಾಮನ್ ಆಗಿ ಮಾತಾಡ್ತೀವಿ, ಮಧ್ಯೆ ಇಂಟ್ರಾಕ್ಟ್ ಮಾಡಿದ್ರು. ಐ ನೀಡ್ ಟು ಓವರ್ ಕ್ರಾಸ್. ನೀವು ಹೆಂಗೆ ಅವ್ರ ರೈತರ ಬಗ್ಗೆ ನೀವು ಮಾತಾಡಿದ್ರು ಕೇಂದ್ರ ಸರ್ಕಾರದಲ್ಲಿ ಅಂದ್ರು, ನಿಮ್ಮ ಸಿಎಂ ರೈತರೇ ಅಲ್ಲ ಅಂತ ಅಂದಿದ್ದು ಅಷ್ಟೇ ಸತ್ಯ. ಮೇಡಮ್ ರೈತರುಗಳು ಬಂದು ಅವ್ರ ಕಚೇರಿಲೇ ಮಾತಾಡಿದ್ದಾರೆ ಮೇಡಮ್. ನೀವು ಆ ವಿಚಾರದಲ್ಲಿ ರೈತರುಗಳನ್ನ ನಿಮ್ಮ ಅಧಿಕಾರಿಗಳು ಹೆಂಗ್ ನಡೆಸ್ಕೊಂಡಿದ್ದಾರೆ ಅಂತ ಸ್ವತಃ ನೋಡಿದೀವಿ, ಸ್ವತಃ ಕ್ಲಿಪ್ಪಿಂಗ್ಸ್ ಇದೆ, ಬೇಡ ಅದ್ರ ಬಗ್ಗೆ ಚರ್ಚೆ. ಏನ್ ತೊಂದ್ರೆ ಇಲ್ಲ, ಆರೋಪಕ್ಕೆಲ್ಲ ನಾವು ಎಲ್ಲವನ್ನು ಇದರಲ್ಲಿ ಮಿಕ್ಸ್ ಮಾಡೋದು ಬೇಡ. ಈ ರೈತರ ವಿಚಾರದಲ್ಲಿ, ಬೆಂಗಳೂರಿನ ವಿಚಾರದಲ್ಲಿ 1999ರಿಂದ ಇಲ್ಲಿವರೆಗೂ ಎಲ್ಲ ಸರ್ಕಾರಗಳು ಅಲಕ್ಷ್ಯವಾಗಿ ನಡ್ಕೊಂಡಿದ್ದಾವೆ. ಹಾಗಿರೋದಕ್ಕೇನೆ ಬೆಂಗಳೂರು ಈ ರೀತಿ ಇಷ್ಟು ಜನದಟ್ಟಣೆ ಆಗಿ ಇದಾಗಿ ಉತ್ತರ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಿಂದುಳಿದೋದಕ್ಕೆ ಮುಖ್ಯ ಕಾರಣ ಅದಿರಲಿ. ಬಟ್ ಮೋರ್ ಇಂಪಾರ್ಟೆಂಟ್ಲಿ ಇವತ್ತಿನ ನಾವು ಏನು ಚರ್ಚೆ ಮಾಡ್ತಿದ್ದೇವೆ, ದಾಖಲೆ ಕರ್ನಾಟಕ ಸರ್ಕಾರ ಕೇಳಿದೆ. ಸರ್ ಇದ್ರ ಬಗ್ಗೆ ಲಾಸ್ಟ್ ರಿಯಾಕ್ಷನ್ ಆನ್ ಸರ್. ದಾಖಲೆ ಕರ್ನಾಟಕ ಸರ್ಕಾರ ಕೇಳಿದೆ. ನಿಮ್ಮ ಹತ್ರ ದಾಖಲೆ ಇದೆ ಅಂದರೆ ಇದೆ ಅಂತ ಹೇಗೆ ಕೊಡಿ, ಇಲ್ಲ ಅಂದ್ರೆ ದಾಖಲೆ ಮಾಡಿಸ್ಕೊಳ್ಳಿ. ಅದು ಬಿಟ್ಟು ಬೇರೆ 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 ಚರ್ಚೆಗಳಿದಾವಲ್ಲ, ದ್ಯಾಟ್ ಈಸ್ ಆಬ್ಸಲ್ಯೂಟ್ಲಿ ಇನ್ಅಡ್ಮಿಸಿಬಲ್. ದ ಮೋರ್ ಯು ಟಾಕ್, ಆ ಬೇರೆ ಬೇರೆ ವಿಚಾರಗಳನ್ನ ಎಷ್ಟು ಜಾಸ್ತಿ ಮಾತಾಡ್ತೀರಿ ಅಷ್ಟು ನೀವು ಸಿಕ್ಕಾಕೊಳ್ತೀರಿ ಒಂದು. ಆಮೇಲೆ ಇಲ್ಲಿ ಯಾರೂ ಹಿಂದೂ ಮುಖಂಡರಲ್ಲ, ಈ ನೀವು ಹಿಂದೂ, ನಾನು ಹಿಂದೂ, ದರ್ಶನ ಎಲ್ಲರೂ ಹಿಂದೂಗಳಿದ್ದಾವೆ. ದಿಸ್ ಈಸ್ ಅ ವೆರಿ ಇನ್ಕ್ಲೂಸಿವ್ ಸೊಸೈಟಿ. ನಾವು ಯಾರು ಹಿಂದೂಗಳ ರಕ್ಷಣೆಯನ್ನ ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ. ಇಲ್ಲಾಜಿಕಲ್ ರೀ, ಮತ್ತು ಏನಂತಲ್ಲ ಸಾಂವಿಧಾನಿಕ ಅಲ್ಲ. ಯಾರು ಬಂದು ಯಾರು ಗುತ್ತಿಗೆ ಮಾತಾಡ್ತೀನಿ ಪಾಟೀಲ್ರೆ, ನಾನು ಐ ಟಾಕ್ ಟು ಯು ಪ್ಲೀಸ್, ಐ ಟಾಕ್ ಟು ಯು. ಹಿಂದೂಗಳ ರಕ್ಷಣೆ ಮಾಡೋದಕ್ಕೆ ನಾವೇನು GPA ಬರ್ಕೊಟ್ಟಿಲ್ಲ, RSSಗಾಗ್ಲಿ ಬಜರಂಗ ಯಾರು ಕೊಟ್ಟಿಲ್ಲ, ನಾವು ಕಾಂಗ್ರೆಸ್ಗೂ ಕೊಟ್ಟಿಲ್ಲ, JDSಗೂ ಕೊಟ್ಟಿಲ್ಲ. ಅದು ಅವ್ರ ರಾಜಕಾರಣ ಬೇರೆ, ನಮ್ಮ ಸಂಸ್ಕೃತಿ ಬೇರೆ, ಧರ್ಮ ಬೇರೆ. ಹಿಂದೂ ಮುಖಂಡ, ಹಿಂದೂ ಸಂಘಟನೆ, ಹಿಂದೂ ಪರ ಸಂಘಟನೆಗಳು ಇದೆಲ್ಲ ಕೂಡ ಪವರ್ ಪಾಲಿಟಿಕ್ಸ್. ಇಟ್ ಇಸ್ ನಥಿಂಗ್ ಬಟ್ ಪವರ್ ಪಾಲಿಟಿಕ್ಸ್. ಮತ್ತು ಈ ಬೇರೆಯವ್ರನ್ನೆಲ್ಲ ಮೊಟ್ಟ ಮೊದಲು ಹಿಂದೂಗಳನ್ನೇ ನಿಯಂತ್ರಣದ ಹದ್ದು ಬಸ್ಲಿಟ್ಕೊಳ್ಳೋ ತಂತ್ರಗಳು ಇವೆಲ್ಲ. ದೇ ಡೋಂಟ್ ಲೈಕ್ ಲಿಬರಲ್ ಹಿಂದೂಸ್. ಈ ನಿಮ್ಮ ಒಂದು ಸಂಸ್ಥೆ ಇದೆ, ಸನಾತನ ಸಂಸ್ಥೆ ಅಂತ ಹೆಸರು ಹೇಳ್ತೀರಿ ನೀವು. ಅವ್ರ ವೆಬ್ಸೈಟ್ಗೆ ಹೋಗಿ, ವೆಬ್ಸೈಟ್ ಪಬ್ಲಿಕ್ ಆಗಿ ಬರ್ಕೊಂಡಿದ್ದಾರೆ ಅವರು. ಯಾರು ಸನಾತನ ಧರ್ಮದ ವೈರಿಗಳು? ನಂಬರ್ 1 ಉದಾರವಾದ ಹಿಂದೂಗಳು, ನಂಬರ್ 2 ಕಮ್ಯುನಿಸ್ಟ್ ಎಡಪಂಥೀಯರು, ನಂಬರ್ 3 ಮೈನಾರಿಟಿ, ನಂಬರ್ 1 ಯಾರು? ಉದಾರವಾದಿ ಹಿಂದೂಗಳು. ಅದು ವೆಬ್ಸೈಟ್ ಸಾರ್ವಜನಿಕ ಹೇಳ್ಕೊಂಡಿದ್ದು. ಹೇಳಿದ್ರು ಹಿಂದೂ ಧರ್ಮನ ಯಾರಿಗೂ ಗುತ್ತಿಗೆ ಕೊಟ್ಟಿಲ್ಲ ಅಂತ. ಯಾರು ನಾವು ಗುತ್ತಿಗೆ ತಗೊಂಡಿಲ್ಲ, ನಾವು ಆ ಧರ್ಮದಲ್ಲಿ ಹುಟ್ಟಿದೀವಿ. ಆ ಧರ್ಮಕ್ಕೆ ಚ್ಯುತಿ ಬಂದಾಗ ನಾವು ಧ್ವನಿ ಎತ್ತಿತ್ತೀವಿ. ಇವತ್ತು ಭಗವಾನ್ ಅಂತವರು ವಾಲ್ಮೀಕಿ ಬಗ್ಗೆನೇ ಅವಹೇಳನ ಮಾಡಿದ್ರು. ಫಸ್ಟ್ ಹೇಳಿದ್ರೆ ಇಡೀ 1 ಅವರ್ ನಾನು ಇದ್ರ ಮೇಲೆ ಡಿಬೇಟ್ ಮಾಡ್ತಾ ಇದ್ದೆ. ಚ್ಯುತಿ ಬಂದಾಗ ಯಾವಾಗ ಎತ್ತಿದೀವಿ ಅನ್ನೋದನ್ನ ನಾನು ಆಗಲೇ ಡಿಬೇಟ್ ಮಾಡ್ತಾ ಇದ್ದೆ. ಆಪಾದನೆಗಳಿಗೆ ಬರ್ತಾ ಇರ್ತಾವೆ, ಹೋಗ್ತಾ ಇರ್ತವೆ, ಅದಕ್ಕೆಲ್ಲ ಬೇರೆ ರೀತಿ ಅರ್ಥ ಇರುತ್ತೆ. ಸಂಘದ ಬಗ್ಗೆ ಇವತ್ತು ಚರ್ಚೆ ಆಗಿದೆ. ಹಿಂದೂ ಹೆಣ್ಮಕ್ಳ ಮೇಲೆ ಅತ್ಯಾಚಾರಗಳಾಗಿ ಆ ಸಮಸ್ಯೆಗಳಾದಾಗ ಎಷ್ಟು ಸಲ ಹೋರಾಟಗಳು ನಡೆಸಿದಿರಿ, ಯಾವ್ಯಾವಾಗ ಬಂದಿದ್ದೀರಿ, ಎಷ್ಟನ್ನ ಬಿಡಿ. ನಾನು ಇಡೀ ಇಂಡಿಯಾದಲ್ಲಿ ಅತ್ಯಾಚಾರ ಆಗ್ತವೆ, ಭಾರತದಲ್ಲಿ ಆಗೋದಿಲ್ಲ ಅಂತ ಹೇಳ್ತಾರೆ. ಏನ್ ಹೇಳೋದು ಹೇಳಿ? ಅದರ ಅರ್ಥ ಏನು? ಕೆಲವು ಇದೇ ಹೆಸರಲ್ಲಿ ಅಕ್ರಮ ಕಟ್ಟಡಗಳು ಯಾರಾದ್ರೂ ಕಾಮನ್ ಪೀಪಲ್ ಕಟ್ಟಿದಾಗ JCB ತಗೊಂಡೋಗ್ತಾರೆ. ಹಾಗೂ ಇವ್ರೇನಾದ್ರೂ ರಿಜಿಸ್ಟರ್ಡ್ ಇಲ್ದೇ ಆ ರೀತಿ ಅಕ್ರಮ ಕಟ್ಟಡಗಳು ಮತ್ತಿನ್ನೊಂದು ಫಂಡಿಂಗ್ ಇದ್ರೆ ಖಂಡಿತವಾಗ್ಲೂ ಸರ್ಕಾರ ಅದನ್ನ ಮುಟ್ಗೋಲ್ ಹಾಕುವಂತ ಕೆಲಸ ಮಾಡ್ತದೆ. ಅನ್ವರ್ ಮಾನುಪಾಡಿ ಅವರು ಕೊಟ್ಟಿರುವಂತ ವರದಿಗಳನ್ನ ವಕಫ್ ಬೋರ್ಡ್ ಆಸ್ತಿಗಳನ್ನ ಏನಾಯ್ತು ಮಾತಾಡ್ಲಿಕ್ ಬಿಡ್ರಿ ಒಬ್ಬ ನಿಮ್ಮ ಪ್ಲೀಸ್ 1 ನಿಮಿಷ ಬೇಗ ಮುಗಿಸ್ಬಿಡಿ ಸರ್, ನಾನು ವೈಂಡ್ ಅಪ್ ಮಾಡ್ಬೇಕು ಪ್ಲೀಸ್. ಕಾನ್ಸ್ಟಿಟ್ಯೂಷನಲ್ ಮಾರಾಲಿಟಿಯನ್ನ ಅನ್ನುವುದು ನಾವು ಎತ್ತಿ ಹಿಡಿಬೇಕು, ಸಂವಿಧಾನಿಕ ನೈತಿಕತೆಯನ್ನು ಎತ್ತಿ ಹಿಡಿಬೇಕು. ಅದ್ರ ಮ್ಯಾಲ ಯಾರು ಇಲ್ಲ, ಅದ್ರ ಕೆಳಗೆ ಯಾರು ಇಲ್ಲ. ನಾವು ಸಂವಿಧಾನದಕ್ಕೆ ಬದ್ಧ ಆಗ್ಬೇಕು, ಅದಕ್ಕೆ ನೋಂದಣಿ ಆಗ್ಬೇಕು ಅಷ್ಟೇ. ಆಲ್ ರೈಟ್, ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ಒಟ್ಟಾರೆಯಾಗಿ ಪ್ರಿಯಾಂಕ್ ಖರ್ಗೆ ಅವರು ಆಸ್ ಅ ಸರ್ಕಾರ ಪ್ರಶ್ನೆಯನ್ನ ಮಾಡಿದ್ದಾರೆ. ಸರ್ಕಾರವಾಗಿ ಪ್ರಶ್ನೆ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ. ಅದೇ ರೀತಿ ಪ್ರಿಯಾಂಕ್ ಖರ್ಗೆ ಅವರೇ ರಾಜ್ಯದ ಕಾನೂನು ಸುವ್ಯವಸ್ಥೆ ಕಾಪಾಡುವಂತ ಬಹಳ ದೊಡ್ಡ ಜವಾಬ್ದಾರಿ ನಿಮ್ಮ ಮೇಲಿದೆ. ಅದ್ರ ಬಗ್ಗೆನೂ ಇದರಷ್ಟೇ ಮುತುವರ್ಜಿ, ಇದಕ್ಕಿಂತ ಹೆಚ್ಚಿನ ಕಾಳಜಿಯನ್ನ ವಹಿಸಿ ಅಂತ ಹೇಳ್ತಾ ಇವತ್ತಿನ ಈ ಡಿಬೇಟ್ ನಲ್ಲಿ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಪವರ್ ಟಿವಿ, ಇದು ನಿಮ್ಮ ಶಕ್ತಿ.